ನಮಸ್ಕಾರ, ನಾನು ಶುಭ. ಈ ದೀಪಾವಳಿಗೆ ನಿಮಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಬೇಡ ದೀಪ ಹಚ್ಚೋದಕ್ಕೆ ಅಂತ ಟ್ರಿಕ್ಸ್ ತಂದಿದ್ದೀನಿ. ಮಣ್ಣೆ ದೀಪದೊಳಗಡೆ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಪೀಸಸ್ಸು ಕ್ಯಾಂಡಲ್ ಇದ್ದರೆ ಅದನ್ನು ಹಾಕಿ ಬಿಸಿ ಮಾಡ್ಕೊಂಬಂದುಬಿಡಬೇಕು. ಮೊದಲೇ ಬತ್ತಿಗಳು ಮಾಡಿಟ್ಕೊಂಡು ಇದರಲ್ಲಿ ಡಿಪ್ ಮಾಡಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಡಿಪ್ ಮಾಡಿ ಇಟ್ಬಿಟ್ಟಿದ್ದೀರಂದರೆ ದೀಪಾವಳಿ ದಿನ ಬರೀ ಇದನ್ನ ಇಟ್ಬಿಟ್ಟು ನೀರು ಹಾಕಿದ್ರೆ ಸಾಕು, ದೀಪ ಉರಿತಾ ಇರುತ್ತೆ. ಟ್ರೈ ಮಾಡಿ ನೋಡಿ. ಎರಡನೇ ಟಿಪ್ಸು, ನಾನು ಮಣ್ಣಿನ ದೀಪಗಳಿಗೆ ಸ್ವಲ್ಪ ನೀರು ಮತ್ತು ಯೂಸ್ ಆ್ಯಂಡ್ ಥ್ರೋ ಗ್ಲಾಸಸ್ ಇತ್ತು, ಇಲ್ಲ ಗಾಜಿಂದು ಬೋಲ್ ಇದೆ ನಮ್ಮ ಮನೆಯಲ್ಲಿ ಅಂದರೆ ಗಾಜಿಂದು ಕಪ್ಸ್ ಆಗಲಿ ಗ್ಲಾಸು ಬೋಲ್ ಯಾವುದಾದ್ರೂ ತಗೋಬೋದು. ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಕುಂಕುಮ ಹಾಕ್ಕೊತಾ ಇದ್ದೀನಿ. ನೀವಿನ್ನು ನಿಮ್ಮ ಮನೆಯಲ್ಲಿ ಕಲರ್ಸ್ ಇದೆ ಅಂದರೆ ಕಲರ್ಸು, ಇಲ್ಲ ಮಕ್ಕಳದು ವಾಟರ್ ಪೇಂಟ್ ಇದೆ ಅಂತಿದ್ರೆ ಆ ಕಲರ್ಸೇ ನೀವು ಬಳಸ್ಬೋದು. ನಾನು ಅರಿಶಿನ ಕುಂಕುಮ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ. ಮತ್ತು ಶೈನಿಂಗ್ ಪೌಡರು, ಈ ರಂಗೋಲಿ ಮೇಲೆಲ್ಲ ಚಿಮ್ಕರಿಸ್ತೀವಲ್ಲ, ಇದಿದ್ದರೆ ಇದನ್ನಾಗಲಿ, ಇಲ್ಲ ನಮ್ಮ ಮನೆಯಲ್ಲಿ ಇದು ಇಲ್ಲ ಅಂದರೆ ನಿಮ್ಮ ಮನೇಲಿ ಹೂಗಳಿದ್ರೆ ಯಾವ ಹೂ ಇದ್ದರೆ ಆ ಹೂವಲ್ಲಿ ಡೆಕೋರೇಟ್ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ನನ್ನ ಹತ್ರ ಇರೋದ್ರಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಟ್ಯಾಬ್ಲೆಟ್ದು ಪೇಪರ್ ನೋಡಿ, ಟ್ಯಾಬ್ಲೆಟ್ ಪೇಪರ್ ಬಿಸಾಕ್ತಿರಲ್ಲ, ಈ ಥರ ಪೇಪರ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು. ಅದು ಹೆಂಗಿದ್ರೆ ಹಂಗೆ ಕಟ್ ಮಾಡಿಕೊಂಡು ಇದಕ್ಕೆ ಕತ್ರಿಯಲ್ಲಿ ಸ್ವಲ್ಪ ಹೋಲ್ಸ್ ಮಾಡಿಕೊಂಡೆ. ಮತ್ತು ಬತ್ತಿಗಳು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬತ್ತಿಗಳನ್ನ ಅದರೊಳಗಡೆಯಿಂದ ಹಿಂಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿ, ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಮಣ್ಣಿನ ದೀಪಕ್ಕೆ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಮಣ್ಣಿನ ದೀಪಕ್ಕೆ ಇನ್ನೂ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಬತ್ತಿಗಳನ್ನ ಇದರಲ್ಲಿ ಡಿಪ್ ಮಾಡಿ ಇದರೊಳಗಡೆ ಇಡೋದಷ್ಟೇ. ಜಾಸ್ತಿ ಹೊತ್ತು ಉರಿಯುತ್ತೆ, ಬೇಕಾದರೆ ಟ್ರೈ ಮಾಡಿ ನೋಡಿ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿಲ್ಲ ಅಂತಂದರೆ ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ. ಈ ಥರ ನೀವು ಮಾಡಿಬಿಟ್ಟು ಇಟ್ಟಿದ್ದೀರಂತಂದರೆ ನಾನು ಹೇಳ್ಕೊಟ್ಟಂಗೆ ಮಾಡಬೇಕಂತೇನಿಲ್ಲ. ನೀವಿನ್ನೂ ಬೇರೆ ಕಲರ್ಸು ಬೇರೆ ಥರ ಡೆಕೋರೇಟ್ ಮಾಡ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ. ದೀಪ ಇಟ್ಟು ಒಂದು ಬಟ್ಲಿಟ್ಕೊಂಡು 2 ಗ್ಲಾಸಷ್ಟು ರೇಷನ್ ರೈಸ್ ಸೇರಿಸಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಬರ್ಬೇಕು. ಅಂದರೆ ಒಂದು 2 ಸತಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಬಂದು ನೀರು ಸೇರಿಸ್ಬೇಕು. ಇಷ್ಟೇ ನೀರು ಸೇರಿಸ್ಬೇಕಂತೇನಿಲ್ಲ. ಆ ರೈಸು ಮುಳುಗೋ ಅಷ್ಟು ನೀರು ಸೇರಿಸ್ಬಿಟ್ಟು ಬಿಟ್ಬಿಡಿ. ಒಂದು 2 ಡೇಸ್ ಬಿಡಬೇಕು. ಆದರೆ ರಾತ್ರಿ ನೀವು ಮಲಗ್ತಿರಲ್ಲ, ಆ ಟೈಮಲ್ಲಿ ನೀರು ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇರೆ ನೀರು ಸೇರಿಸ್ತಾ ಇರಬೇಕು. ಹಾಗೆ 2 ಡೇಸ್ ಬಿಡಬೇಕು. 2 ಡೇಸ್ ಆದಮೇಲೆ ಅಮ್ಮ ನಿಮಗೆ ತೋರಿಸ್ತಾ ಇದ್ದಾರೆ ನೋಡಿ. ಮತ್ತು ಚೆನ್ನಾಗಿರೋ ನೀರಲ್ಲಿ ಇನ್ನೂ ಒಂದು ಸತಿ ವಾಶ್ ಮಾಡಿಕೊಂಡು ಯಾವುದನ್ನ ಬಟ್ಟೆ ಮೇಲೆ, ಒಣಗಿರೋ ಬಟ್ಟೆ ಇಲ್ಲ ವೇಲ್ ತಗೊಳ್ಳಿ, ವೇಲ್ ಮೇಲೆ ಆ ರೈಸ್ ಎಲ್ಲ ಹಾಕ್ಬಿಟ್ಟು ಹರಳಿಸ್ಕೊಂಡು ಒಂದು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ನೀವು ಮುಟ್ಟಿ ನೋಡ್ಬೇಕು ರೈಸು. ಅಂದರೆ ಒಣಗಿರಬೇಕು, ಆದರೆ ಕೈಗೆ ಸ್ವಲ್ಪ ತೇವ ತಗಲ್ತಾ ಇರಬೇಕು. ನೋಡಿ, ಕೈಗೆ ಸ್ವಲ್ಪ ತೇವ ತಗಲ್ತಾ ಇದೆ. ದೊಡ್ಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಹಾಕ್ಕೊಂಡು ಬರಬೇಡಿ, ಫೈನ್ ಪೌಡ್ರ್ ಆಗಬೇಕು. ನೋಡಿ, ಒಂದು 3 ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಂದು ಜರಡಿ ಹಿಡ್ಕೊತಾ ಇದ್ದಾರೆ. ನೀವು ಅಷ್ಟೇ ಜರಡಿ ಹಿಡ್ಕೊಳ್ಳೇಬೇಕು. ಇದು ನುಚ್ಚೆಲ್ಲ ಇರುತ್ತಲ್ಲ, ಸಪ್ರೇಟ್ ಆಗುತ್ತೆ. ನೋಡಿ, ಜರಡಿ ಹಿಡಿದ್ಬಿಟ್ಟು ಒಂದು ಬಾಣಲಿನೋ ಬೇಸನ್ಗೆ ಹಾಕ್ಕೋಬೇಕು. ತಟ್ಟೆಗೆ ಹಾಕ್ಕೊಳಕ್ಕೆ ಹೋಗಬೇಡಿ. 3 ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಂದಿದ್ದಾರೆ ಅಮ್ಮ ತಗೊಂಡಿರೋ ಮೆಜರ್ಮೆಂಟ್ಗೆ. ನೀವು ಇನ್ನೂ ಜಾಸ್ತಿ ತಗೊಂಡಿದ್ರೆ, ಅಕಸ್ಮಾತ್ ಜಾಸ್ತಿ ರೈಸ್ ನೆನೆಸಿದ್ರೆ ಇನ್ನೂ ಜಾಸ್ತಿ ಹೊತ್ತಾಗುತ್ತೆ. ಬಾಣಲಿಯಲ್ಲಿ ನೀವು ಹಿಟ್ಟೆಲ್ಲ ಹಾಕಿದ್ಮೇಲೆ ಕೈಯಲ್ಲಿ ಸ್ವಲ್ಪ ತಟ್ಟಬೇಕು. ಹಿಂಗೆ ತಟ್ಟುಬಿಟ್ಟು, ಅಂದರೆ ತೇವ ಇರಬೇಕಲ್ಲ ಅದಕ್ಕೆ, ಅದ್ರ ಮೇಲೆ ಪ್ಲೇಟ್ ಇಕ್ಬಿಟ್ಟು ಸೈಡ್ಗೆ ಇಕ್ಬಿಡಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡು, ಇಲ್ಲ ದಪ್ಪ ತಳ ಇರೋ ಪಾತ್ರೆನೋ ಬಾಣಲಿನೋ ತಗೋಬೋದು. ಸ್ವಲ್ಪ ದಪ್ಪ ಇರಬೇಕಂದ್ರೆ 2 ಕಪ್ಪಷ್ಟು ಬೆಲ್ಲ ಸೇರಿಸಿದ್ದಾರೆ, ಪುಡಿ ಮಾಡಿರೋ ಬೆಲ್ಲ. ಒಂದು 1/4 ಗ್ಲಾಸಷ್ಟು, ಚಿಕ್ಕ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ನೊರೆ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಇನ್ನೊಂದು ಸೈಡು, ಗ್ಯಾಸ್ದು ಇನ್ನೊಂದು ಸೈಡಲ್ಲಿ ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು, 2 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ರಿ. ಸ್ವಲ್ಪ ಹೊತ್ತು ಹುರಿದ ಮೇಲೆ ಮತ್ತು ಈ ಪಾಕದೊಳಗಡೆಗೆ ಸೇರಿಸ್ಬಿಡಿ. ಬೆಲ್ಲ ಪಾಕ ಮಾಡ್ತಾ ಇದ್ವಲ್ಲ, ಅದರೊಳಗಡೆಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇವಾಗ ಬೆಲ್ಲ ಪಾಕ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ ಒಂದು ತಟ್ಟೆ ಒಳಗಡೆ ನೀರೊಳಗಡೆ ಒಂದು ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಳ್ಳಿ. ಮೆತ್ತಗೆ ಉಂಡೆಗೆ ಬರಬೇಕು, ಗಟ್ಟಿ ಇರಬಾರ್ದು, ಮೆತ್ತಗಿರಬೇಕು. ಅಕಸ್ಮಾತಾಗಿ ನಿಮ್ಮದು ಗಟ್ಟಿ ಆಗಿದೆ ಅಂದರೆ ಇನ್ನೂ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಮೆತ್ತಗಾಗ್ಬಿಡುತ್ತೆ, ಗಟ್ಟಿ ಇರಲ್ಲ. ಹಿಟ್ಟು ನಾವು ಸೈಡಲ್ಲಿ ಇಟ್ಕೊಂಡಿದ್ವಲ್ಲ ಜರಡಿ ಹಿಡಿದ್ಬಿಟ್ಟು, ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಒಂದೇ ಸತಿ ಹಾಕ್ಕೋಬಾರ್ದು. ನೋಡಿ, ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ನೀವು ಒಬ್ಬರೇ ಇದ್ದು ಮಾಡೋಕ್ಕಾಗಲ್ಲ ಅಂದರೆ ಒಬ್ಬರು ಹಿಟ್ಟು ಹಾಕ್ತಾಯಿದ್ರೆ ಇನ್ನೊಬ್ಬರು ತಿರುಗಿಸ್ತಾ ಇರಿ. ಇನ್ನೊಬ್ಬೊಬ್ರಿಗೆ ಯಾರಿರಲ್ಲ, ಒಬ್ಬರೇ ಮಾಡ್ಕೋಬೇಕಂದ್ರೆ ಇವಾಗ ಅಮ್ಮ ತೋರಿಸ್ತಾ ಇದ್ದಾರಲ್ಲ, ಸೇಮ್ ಹಂಗೆ ಒಂದು ಕೈಯಲ್ಲಿ ಹಿಟ್ಟು ಹಾಕ್ಕೊಂಡು ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಇರ್ಬೋದು. ಹಿಂಗೆ ಬೇಕಾದರೂ ಮಾಡ್ಬೋದು. ನೋಡಿ, ಪೂರ್ತಿ ಹಿಟ್ಟು ಹಾಕ್ಕೊಬಿಡಿ. ಪೂರ್ತಿ ಹಿಟ್ಟು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟಿದ್ದಾರೆ. ಏಲಕ್ಕಿ ಕುಟ್ಟಿರೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ನೋಡಿ, ಹಿಟ್ಟು ನೀರಾಗಿ ಹದ ಇರಬೇಕಂದ್ರೆ ಮೇಲೆಯಿಂದ ಬಿಟ್ಟಾಗ ನಿಧಾನವಾಗಿ ಕೆಳಗಡೆ ಬೀಳ್ತಾ ಇದೆ ಅಂದರೆ ಪರ್ಫೆಕ್ಟಾಗಿದೆ. ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡಿ. ಒಂದು 3 ಅವರ್ಸ್ ಬಿಟ್ಟಿದ್ರೆ ಅಮ್ಮ, ನೀವು ಓವರ್ ನೈಟ್ ಬೇಕಾದರೂ ಬಿಡ್ಬೋದು. ನೋಡಿ, ಉಂಡೆ ಬರ್ತಾ ಇದೆ. ಅಕಸ್ಮಾತಾಗಿ ನಿಮ್ಮದು ಗಟ್ಟಿ ಆಗಿಬಿಟ್ಟಿದೆ ಅಂದರೆ ಇದಕ್ಕೆ ಸ್ವಲ್ಪ ಬಿಸಿ ಮಾಡಿರೋ ಹಾಲು ಸೇರಿಸ್ಬಿಟ್ಟು ಸ್ವಲ್ಪ ಮೆತ್ತಗೆ ಮಾಡ್ಕೋಬೋದು.
ಇಲ್ಲ ಬಾಳೆಹಣ್ಣಾದರೂ ಸೇರಿಸ್ಬೋದು. ಇಲ್ಲ ನಮ್ಮದು ಸ್ವಲ್ಪ ನೀರಾಗೇ ಇದೆ ಗಟ್ಟಿ ಬರ್ತಾ ಇಲ್ಲ ಅನ್ನೋರು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ರೂ ಗಟ್ಟಿ ಬರುತ್ತೆ. ಹಿಂಗೆ ಬೇಕಾದರೂ ಮಾಡ್ಕೋಬೋದು. ಇವಾಗ ಒಂದು ಪ್ಲಾಸ್ಟಿಕ್ದು ಕವರ್ ತಗೊಂಡಿದ್ದಾರೆ, ಅದ್ರ ಮೇಲೆ ತಟ್ತಾ ಇದ್ದಾರೆ ನೋಡಿ. ಇಲ್ಲ ನಮ್ಮದು ಎಲ್ಲಾನು ಒಂದೇ ಈಕ್ವಲಾಗಿ ಕಜ್ಜಾಯ ಬರಲ್ಲ, ಒಂದು ಚಿಕ್ಕದಾಗಿ ಬರುತ್ತೆ, ಒಂದು ದೊಡ್ಡದಾಗಿ ಬರುತ್ತೆ ಅನ್ನೋರು ಸ್ಟೀಲ್ದೊಂದು ಮುಚ್ಚಳ ಆಗಲಿ ಬಾಕ್ಸ್ದು ಇಲ್ಲ ಪ್ಲಾಸ್ಟಿಕ್ ಮುಚ್ಚಳ ಆದರೂ ತಗೊಂಡು ಅದ್ರ ಮೇಲೆ ತಟ್ರಿ. ಹಿಂಗೆ ಮಾಡೋದ್ರಿಂದ ಎಲ್ಲ ಕಜ್ಜಾಯ ಒಂದೇ ಈಕ್ವಲ್ ಆಗಿ ಬರುತ್ತೆ. ಆಯಿಲ್ ಫಸ್ಟೇ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದ್ರು ನೋಡಿ. ಒಂದು ಸೈಡಿಂದ ಬಿಡಿ, ನಿಧಾನವಾಗಿ ಎರಡೆರಡೇ ಬಿಡಬೇಕು, ಒಂದೇ ಸತಿ ಜಾಸ್ತಿನೂ ಬಿಡೋಕ್ಕೆ ಹೋಗಬೇಡಿ. ಎರಡೆರಡು ಹಂಗೆ ಬಿಟ್ಟರೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನೀವು ಸ್ಪೂನಲ್ಲಿ ಎತ್ಕೊಂಡಾಗೂ ಸ್ವಲ್ಪ ಪ್ರೆಸ್ ಮಾಡಿ, ಅಂದರೆ ಜಾಸ್ತಿ ಜೋರಾಗಿ ಇನ್ನೊಂದು ಸ್ಪೂನಲ್ಲಿ ಪ್ರೆಸ್ ಮಾಡಬಾರ್ದು, ನಿಧಾನವಾಗಿ. ಎಕ್ಸ್ಟ್ರಾ ಆಯಿಲೆಲ್ಲ ಹೊಟ್ಟೋಗುತ್ತೆ. ಇವಾಗ ಸೈಡ್ ಪ್ಲೇಟ್ಗೆ ಇಕ್ಕೊತಾ ಹಿಂಗೆ ಎರಡೆರಡು ಹಂಗೆ ಮಾಡ್ಕೊಳ್ಳಿ, ಇಲ್ಲ ಒಂದೊಂದಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ ಗರಿಗರಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ ನೋಡಿ. ಒಳ್ಳೆ ಪೂರಿ ಬರುತ್ತಲ್ವ, ಸೇಮ್ ಹಂಗೆ ಬರ್ತಾಯಿದೆ ಅಮ್ಮ ಮಾಡಿರೋ ಮೆಜರ್ಮೆಂಟ್ಗೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಅಮ್ಮ ತೋರಿಸ್ಕೊಟ್ಟಂಗೆ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ನೋಡಿ. ಕಜ್ಜಾಯ ಒಂದು ಸ್ವಲ್ಪ ಮಾಡಿದ್ರು ಎಷ್ಟು ಬೇಕೋ ಅಷ್ಟು. ಇನ್ನು ಹಿಟ್ಟು ಎತ್ತಿಕ್ಕಿದ್ದಾರೆ, ಇದು 1 ತಿಂಗಳಾದ್ರೂ ಹಿಟ್ಟು ಏನೂ ಆಗಲ್ಲ. ಈ ಥರ ನೀವು ಮಾಡಿ ಹಿಟ್ಟು ಎತ್ತಿಕ್ಕೋದ್ರಿಂದ ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.